ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಮ್ಮ ಮನೆಯಲ್ಲಿ ಮಧ್ಯಾಹ್ನದ ಅಡುಗೆಗೆ ಒಂದೊಳ್ಳೆ ಹಸಿ ಕಾಳು ಸಾರನ್ನ ಮಾಡಿಬಿಟ್ಟು ಮುದ್ದೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಎಲ್ಲ ತಯಾರಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಮಾಮೂಲಿ ಹುಳಿ ಸಾರು ಮಾಡಿದಾಗ ಮುದ್ದೆ ಏನು ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಈ ಥರ ಹಸಿ ಕಾಳು ಸಾರು, ಬಸ್ಸಾರು, ಉಪ್ಸಾರು ಮಾಡಿದಾಗಂತೂ ಮುದ್ದೆ ಕಂಪಲ್ಸರಿ. ಹಸಿ ಕಾಳು ಸಾರು ಅಂದರೆ ನಮ್ಮ ಮನೇಲಿ ಎಲ್ರಿಗೂ ಅಚ್ಚುಮೆಚ್ಚು ಅಂತಲೇ ಹೇಳ್ಬೋದು. ಹಸಿ ಕಾಳು ಸಾರಿಗೆ ಯಾವುದೇ ಹಸಿ ಕಾಳು ಬೇಕಾದ್ರೂ ತೊಗೋಬೋದು. ಹಸಿ ಅವರೆಕಾಯಿ, ಹಸಿ ಹಲಸಂದೆಕಾಯಿ ಅಥವಾ ಹಸಿ ತೊಗರಿಕಾಯಿ ಕೂಡ ತೊಗೋಬೋದು. ಯಾವ ಸೀಸನಲ್ಲಿ ಯಾವ ಥರ ಹಸಿ ಕಾಯಿ ಸಿಗುತ್ತೋ ಅದನ್ನ ಯೂಸ್ ಮಾಡ್ಕೋಬೇಕು. ನಾನಿಲ್ಲಿ ಹಸಿ ಹಲಸಂದೆಕಾಯಿನ ತೊಗೊಂಡಿದ್ದೀನಿ. ಅದರ ಜೊತೆಗೆ ಬೀನ್ಸು ಮತ್ತು ಹೀರೆಕಾಯಿ ತರಕಾರಿ ಕಾಂಬೋ ಆಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇಂಥದ್ದೇ ತರಕಾರಿ ಸೇರಿಸ್ಕೋಬೇಕು ಅಂತೇನಿಲ್ಲ. ಇದಕ್ಕೆ ಬದನೆಕಾಯಿ, ಆಲೂಗಡ್ಡೆ ಕೂಡ ಕಾಂಬೋ ಮಾಡ್ಕೊಂಡು ಸೇರಿಸ್ಕೋಬೋದು. ಈಗ ಇದನ್ನೆಲ್ಲ ಕ್ಲೀನಾಗಿ ಜಾಲಿಸ್ಕೊಂಡು ತೊಳ್ಕೊಂಬಂದು ಕುಕ್ಕರ್ಗೆ ಬೇಯೋದಕ್ಕೆ ಇಡ್ತಿದ್ದೀನಿ. ಮೊದಲಿಗೆ 1 ಕಪ್ ತೊಳೆದಿರೋ ಬೇಳೆ ಹಾಕಿ ಅದಕ್ಕೆ ಚೆನ್ನಾಗಿ ತೊಳೆದಿರೋ ಕಾಳು ತರಕಾರಿಗಳನ್ನೆಲ್ಲ ಹಾಕ್ಕೊಂಡು 2 ಮೀಡಿಯಮ್ ಸೈಜ್ ಟೊಮೆಟೊನ ಮೀಡಿಯಮ್ ಸೈಜ್ನಲ್ಲೇ ಹಚ್ಕೊಂಡು ಒಂಚೂರು ತುಪ್ಪ ಹಾಗೆ ಒಂದು ಚಿಟಿಕೆ ಅರಿಶಿನ ಹಾಕಿಬಿಟ್ಟು ಬೇಯೋದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ನಾವಿಲ್ಲಿ ಕುಕ್ಕರ್ನ 2 ವಿಷಲ್ ಕೂಗಿಸ್ಕೋಬೇಕು. ಆಗ ಕಾಳು ತೀರಾ ಕಾಳು ಆಗಿರಲ್ಲ, ತೀರಾ ಮೆತ್ಕು ಆಗಿರಲ್ಲ, ಮೀಡಿಯಮ್ ಹದದಲ್ಲಿ ಬೇಯುತ್ತೆ. ಈಗ ಕಾಳು ತರಕಾರಿ ಬೇಳೆ ಎಲ್ಲ ಬೇಯೋಷ್ಟರಲ್ಲಿ ನಾನು ಅಕ್ಕಿ ಕೇರಿ ಅನ್ನಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಮಗ ಕೂಡ ನನ್ನ ಜೊತೆಲೇ ಓಡಾಡಿಕೊಂಡು ಆಟ ಆಡ್ಕೊಂಡಿದ್ದಾನೆ. ನಾನಿವತ್ತು ಹಸಿ ಕಾಳು ಸಾರಿಗೆ ಮುದ್ದೆ ಕೂಡ ಮಾಡ್ತಿದ್ದೀನಿ. ಹಾಗಾಗಿ ಸ್ವಲ್ಪ ಅನ್ನ ಸಾಕು. ಹಾಗಾಗಿ 1 ಲೋಟ ಅಕ್ಕಿನ ತೊಳೆದು ಅನ್ನಕ್ಕೆ ಇಡ್ತಾ ಇದ್ದೀನಿ. ಇನ್ನೊಂದು ಸ್ಟವ್ನಲ್ಲಿ ಅನ್ನಕ್ಕೂ ಕೂಡ ಇಟ್ಬಿಟ್ಟು ಈಗ ಮಿಕ್ಕಿದ ರುಬ್ಬೋದಕ್ಕೆ ಏನೇನು ಬೇಕೋ ಅದರ ತಯಾರಿ ಮಾಡ್ಕೊತಾ ಇದ್ದೀನಿ. ಇದ್ರ ಮಸಾಲೆ ಎಲ್ಲ ಆಲ್ಮೋಸ್ಟ್ ಮೊಳಕೆ ಕಾಳು ಸಾರಿಗೆ ಯೂಸ್ ಮಾಡಿದ್ವಲ್ಲ ಅದೇ ಯೂಸ್ ಮಾಡ್ತೀನಿ ಅಂತ ಹೇಳ್ಬೋದು. ಆದರೆ ಪ್ರೊಸೀಜರ್ ಮಾತ್ರ ಒಂದು ಸ್ವಲ್ಪ ಚೇಂಜ್ ಇರುತ್ತೆ. ಇದಕ್ಕೆ ಹೆಚ್ಚಿಗೆ ತೆಂಗಿನಕಾಯಿ ತುರಿ ಬೇಕಾಗಲ್ಲ. 2 ಸ್ಪೂನಷ್ಟು ಕಾಯಿ ತುರಿ ತೊಗೊಂಡ್ರೆ ಆಯಿತು. ಇಲ್ಲಿ ನಾನು 1 ಗಡ್ಡೆ ಅಷ್ಟು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ 1-2 ಸ್ಪೂನು, ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು, ಜೊತೆಗೆ 1 ಮೀಡಿಯಮ್ ಸೈಜ್ ಟೊಮೆಟೊ, 1 ಮೀಡಿಯಮ್ ಸೈಜ್ ಈರುಳ್ಳಿ, ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಅದರ ಜೊತೆಯಲ್ಲಿ 2-3 ಸ್ಪೂನಷ್ಟು ಸಾಂಬಾರ್ ಪೌಡರ್ಸ್ನ ಯೂಸ್ ಮಾಡ್ತಿದ್ದೀನಿ. ಮೊದಲಿಗೆ ಇದನ್ನೆಲ್ಲ ಮೀಡಿಯಮ್ ಸೈಜ್ನಲ್ಲಿ ಹಚ್ಚಿ ಎತ್ತಿಟ್ಕೊಂಡು ಅದಾದಮೇಲೆ ಒಂದು ಪಾತ್ರೆ ಒಲೆ ಮೇಲೆ ಕಾಯಕ್ಕಿಟ್ಟು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮೊದಲಿಗೆ ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಒಂದು ಹದಕ್ಕೆ ಅಂದರೆ ಒಂದು ಸ್ವಲ್ಪ ಸಾಫ್ಟ್ ಆಗ್ತಿದ್ದಂಗೆ ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಕೂಡ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಆ ಕಾಲದಲ್ಲಿ ಈರುಳ್ಳಿ, ಹುಣಸೆ ಹಣ್ಣು, ಟೊಮೆಟೊ ಎಲ್ಲದನ್ನೂ ಸುಡೋರು. ಈಗ ನಮಗೆ ಆ ಫೆಸಿಲಿಟಿ ಇಲ್ಲದೆ ಇರೋ ಕಾರಣ ಒಂದೇ 1 ಸ್ಪೂನ್ ಎಣ್ಣೆನಲ್ಲಿ ಇದನ್ನೆಲ್ಲ ಲೈಟಾಗಿ ಬಾಡಿಸ್ಕೋಬೇಕಾಗಿದೆ. ಅಂದರೆ ಪೂರ್ತಿ ಬೇಯಬೇಕು, ಎಣ್ಣೆ ಮಾತ್ರ ಕಮ್ಮಿ ಇರಬೇಕು. ಹುಣಸೆ ಹಣ್ಣು ಹಾಕ್ಕೊಂಡು ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಂಡು ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಗೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಟೊಮೆಟೊ ಎಲ್ಲ ಫುಲ್ಲು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಇದಾದಮೇಲೆ 2 ಸ್ಪೂನಷ್ಟು ತೆಂಗಿನಕಾಯಿನ ಕೂಡ ಅದಕ್ಕೆ ಸೇರಿಸ್ಕೊಂಡು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ 2-3 ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ಇದ್ರ ಜೊತೆಗೆ 1 ಸ್ಪೂನಷ್ಟು ಹಸಿ ಕಾಳನ್ನ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ರುಬ್ಕೊಂಡು ಎತ್ತಿಟ್ಕೊಂಡು ಮತ್ತೀಗ ಅದೇ ಪಾತ್ರೆಗೆ 1 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಒಗ್ಗರಣೆ ಆದಮೇಲೆ ರುಬ್ಕೊಂಡಿರೋ ಮಸಾಲೆನ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಮಸಾಲೆನ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ರುಬ್ಕೊಂಡಿದ್ದೆ. ಒಗ್ಗರಣೆಯಲ್ಲಿ ಮಸಾಲೆ ಬಾಡಿದ ನಂತರ ಅಷ್ಟೇನೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರೆಲ್ಲ ಸೇರಿಸ್ಕೊಂಡು ಅದನ್ನು ಮಸಾಲೆಗೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಈ ರೀತಿ ಮಸಾಲೆನ ಸಪ್ರೇಟಾಗಿ ಹುರ್ಕೊಂಡು ಸಾಂಬಾರಿಗೆ ಆ್ಯಡ್ ಮಾಡೋದ್ರಿಂದ ಟೇಸ್ಟು ಡಬಲ್ ಆಗುತ್ತೆ. ಇವಾಗ ನಾನು ಬೆಂದಿರೋ ತರಕಾರಿಗೆ ಕಲ್ಲುಪ್ಪನ್ನ ಸೇರಿಸ್ಕೊಂಬಿಟ್ಟು ಅದಕ್ಕೆ ಈಗ ನಾವು ಹುರ್ಕೊಂಡಿದ್ವಲ್ಲ ಆ ಮಸಾಲೆನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸೋದಕ್ಕೆ ಇಟ್ಟಿದ್ದೀನಿ. ಇದನ್ನ ನಾವು ಒಂದು 5-6 ನಿಮಿಷ ಸಣ್ಣ ಫ್ಲೇಮ್ನಲ್ಲಿ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಕೈಯಾಡ್ತಾನೆ ಕುದಿಸ್ಕೋಬೇಕು. ನಾವು ಮಾಮೂಲಿ ಸಾಂಬಾರು ಮಾಡ್ತೀವಲ್ಲ ಅದಕ್ಕಿಂತ ಟೇಸ್ಟು ಡಬಲ್ ಆಗೇ ಇರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಇದರಲ್ಲಿ ರುಬ್ಬಿರೋ ಮಸಾಲೆಗಳನ್ನ ಮತ್ತೆ ಹುರ್ಕೊಂಡು ಆ್ಯಡ್ ಮಾಡಿರ್ತೀವಿ. ಇದ್ರ ಜೊತೆಗೆ ನಾನು ಮತ್ತೆ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಒಳ್ಳೆ ಅರೋಮಾ ಬರೋದು ಸಾಂಬಾರಿಗೆ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿದಾಗ್ಲೇ. ಇದ್ರ ಜೊತೆಗೆ ಚಿಟಕಿ ಬೆಲ್ಲನ ಸೇರಿಸ್ಕೊಂಡು ಕುದಿಯೋಕೆ ಇಡ್ತಾ ಇದ್ದೀನಿ. ಯಾಕಂದರೆ ಯಾವುದೇ ಅಡುಗೆ ಆಗಿರ್ಬೋದು, ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಸಮ ಪ್ರಮಾಣದಲ್ಲಿ ಇದ್ರೇನೆ ಅಡುಗೆ ಚೆನ್ನಾಗಾಗೋದು. ಬೆಲ್ಲ ಆಪ್ಷನಲ್, ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ನಾನು ಇಲ್ಲಿ ಹಾಗಂತ ಬೆಲ್ಲನ ಜಾಸ್ತಿ ಹಾಕ್ಕೊಂಡಿಲ್ಲ, ಸುಮ್ಮನೆ ಟೇಸ್ಟಿಗೆ ಒಂದು ಚಿಟಕಿ ಯೂಸ್ ಮಾಡಿದ್ದೀನಿ. ಈಗ ನಮ್ಮ ಸಾಂಬಾರು ರೆಡಿಯಾಗಿದೆ, ಚೆನ್ನಾಗಿ ಮರಳ್ತಾ ಇದೆ ಕೂಡ. ಈ ಸಾಂಬಾರನ್ನ ಹೀಗೆ ಮರಳಕ್ಕೆ ಇಟ್ಬಿಟ್ಟು ಮುದ್ದೆ ಕೂಡ ಮಾಡಿದ್ದಾಯಿತು. ಈಗ ಮುದ್ದೆನ ಕಟ್ಬಿಟ್ಟು ಸಾಂಬಾರು ಬಡಿಸಿದ್ರೆ ನಮ್ಮ ಅಡುಗೆ ರೆಡಿ ಆಗುತ್ತೆ. ಮುದ್ದೆ ಹಸಿ ಕಾಳು ಸಾರು ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಇವತ್ತು ನಮ್ಮ ಮನೇಲಿ ಮುದ್ದೆ ಹಸಿ ಕಾಳು ಸಾರು ಸಂಡೇ ಸ್ಪೆಷಲ್ ಅಂತಲೇ ಹೇಳ್ಬೋದು. ಈಗ ಮುದ್ದೆ ಕಟ್ಟಿದ್ದಾಯಿತು. ಈಗ ತಟ್ಟೆಗೆ ಸರ್ವ್ ಮಾಡ್ತಾ ಇದ್ದೀನಿ.
ಮುದ್ದೆ, ಹಸಿಕಾಳು ಸಾರು, ಅದ್ರ ಜೊತೆಗೆ ಸುಟ್ಟ ಹಪ್ಪಳ ಇದ್ಬಿಟ್ರಂತೂ ಊಟ ಅಮೃತಕ್ಕೆ ಸಮ ಅಂತ ಹೇಳ್ಬೋದು. ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.